ಗುರುಸ್ವಾಮಿ ಕೆಜಿ, ಉಪನಿರ್ದೇಶಕರು, ಪದವಿ ಪೂರ್ವ ಶಿಕ್ಷಣ ಇಲಾಖೆ, ಮಂಡ್ಯ ಜಿಲ್ಲೆ. ಕೋವಿಡ್-19 ವಿಷಮ ಪರಿಸ್ಥಿತಿಯಲ್ಲಿ ವಿದ್ಯಾರ್ಥಿಗಳನ್ನು ಕಲಿಕೆಡೆಗೆ ಕರೆದೊಯ್ಯಲು ಆನ್ಲೈನ್ ತರಗತಿಯ ಒಂದು ಭಾಗವಾದ ಪ್ರೀ ರೆಕಾರ್ಡೆಡ್ ಯೂಟ್ಯೂಬ್ ವಿಡಿಯೋ ತರಗತಿಗಳ ಮೂಲಕ ಯಶಸ್ವಿ ಪ್ರಯತ್ನವನ್ನು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಬೆಂಗಳೂರವರು ಹಮ್ಮಿಕೊಂಡಿದ್ದಾರೆ. ಈ ದಿಶೆಯಲ್ಲಿ ನಮ್ಮ ಮಂಡ್ಯ ಜಿಲ್ಲೆಗೆ ಪ್ರಥಮ PUC ರಾಜ್ಯಶಾಸ್ತ್ರ ವಿಷಯವಾದ ಪ್ರೀ ರೆಕಾರ್ಡೆಡ್ ತರಗತಿಗಳನ್ನು ನಡೆಸಿಕೊಳ್ಳಲು ನಮಗೆ ಸೂಚಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ನಾವು ಪ್ರಥಮ PUC ತರಗತಿಗಳನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟು ಇಲಾಖೆಯ ಒಂದು ಪ್ರಶಂಸೆಗೆ ಒಳಗಾಗಿರುವುದು ಶ್ಲಾಘನೀಯ ವಿಚಾರವಾಗಿದೆ. ಮತ್ತು ದ್ವಿತೀಯ PUC ಯೂಟ್ಯೂಬ್ ತರಗತಿ ನಡೆಸಲು ಇಲಾಖೆ ಅವಕಾಶ ಕಲ್ಪಿಸಿದ್ದು ಸಂತಸದ ವಿಷಯ. ವಿದ್ಯಾರ್ಥಿಗಳು ಈ ಆನ್ಲೈನ್ ತರಗತಿಯ ಒಂದು ಪ್ರಯೋಜನವನ್ನು ಪಡೆದುಕೊಂಡು ಉತ್ತಮ ಫಲಿತಾಂಶವನ್ನು ದೊರಕಿಸಿಕೊಡಬೇಕೆಂದು ನಾನು ಆಶಿಸುತ್ತೇನೆ. ಈ ದಿಶೆಯಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯ ರಾಜ್ಯಶಾಸ್ತ್ರ ಅಕಾಡೆಮಿ ವತಿಯಿಂದ ಯೂಟ್ಯೂಬ್ ಪ್ರೀ ರೆಕಾರ್ಡೆಡ್ ಕ್ಲಾಸ್ಗಳನ್ನು ಹಮ್ಮಿಕೊಂಡಿದ್ದು ಶ್ರೀಯುತರಾದಂಥ GN ನಾಗೇಶ್ವರವರು, ಶ್ರೀ ದೊಡ್ಡಬೊರೆಯನವರು ಮತ್ತು ಶ್ರೀ GN ಮನುಕುಮಾರ್ ಅವರು ಈ ಪ್ರಯತ್ನದಲ್ಲಿ ನಮಗೆ ಹೆಚ್ಚಿನ ಸಹಕಾರವನ್ನು ನೀಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಇಲಾಖೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಎಲ್ರಿಗೂ ನಮಸ್ಕಾರ. ವಿದ್ಯಾರ್ಥಿ ಬಂಧುಗಳೇ, ಡಿಪಾರ್ಟ್ಮೆಂಟ್ ಆಫ್ PU ಎಜುಕೇಷನ್ ಬೆಂಗಳೂರು, ಡೆಪ್ಯೂಟಿ ಡೈರೆಕ್ಟರ್ ಮಂಡ್ಯ ಮತ್ತು ಪೊಲಿಟಿಕಲ್ ಸೈನ್ಸ್ ಅಕಾಡೆಮಿ ಮಂಡ್ಯ ಡಿಸ್ಟ್ರಿಕ್ಟ್ ಇವರ ವತಿಯಿಂದ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಈ ಪ್ರೀ ರೆಕಾರ್ಡಿಂಗ್ ವಿಡಿಯೋಸನ್ನು ಅಪ್ಡೇಟ್ ಮಾಡಲಾಗ್ತಿದೆ. ಸೊ ನನ್ನ ವಿಷಯ ಕೇಂದ್ರ ಮತ್ತು ರಾಜ್ಯ ಸಂಬಂಧಗಳಿನ ಹೊಸ ಆಯಾಮಗಳು. ಸೊ ನನ್ನ ಹೆಸರು ಪೃಥ್ವಿರಾಜ್ BL, ಸಹಾಯಕ ಪ್ರಾಧ್ಯಾಪಕರು, ರಾಜ್ಯಶಾಸ್ತ್ರ ವಿಭಾಗ, ಭಾರತಿ ಕಾಲೇಜು, ಭಾರತೀನಗರ. ಸೊ ನಾನಿವತ್ತು ಕೇಂದ್ರ ಮತ್ತು ರಾಜ್ಯ ಸಂಬಂಧಗಳಿನ ಹೊಸ ಆಯಾಮಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಸ್ಟೂಡೆಂಟ್ಸ್, ಸೊ ಸುಮಾರು ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಈ ಗ್ರೀಸ್ನಲ್ಲಿ ಫೆಡರಲ್ ತತ್ವ ಆರಂಭ ಆಗುತ್ತೆ. ಫೆಡರಲ್ ತತ್ವ ಅಂದ್ರೆ ಏನು? ಸೊ ಅದನ್ನ ಕನ್ನಡದಲ್ಲಿ ಸಂಯುಕ್ತ ವ್ಯವಸ್ಥೆ ಅಂತ ಕರಿತೀವಿ. ಸೊ ಸಂಯುಕ್ತ ಅಂತ ಹೇಳಿದ್ರೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರ ಹಂಚಿಕೆ ಆಗಿರ್ತಕ್ಕಂಥದ್ದು. ಆ ಗ್ರೀಸ್ನಲ್ಲಿ ಫೆಡರಲ್ ತತ್ವ ಅಸ್ತಿತ್ವಕ್ಕೆ ಬಂದರೂ ಕೂಡ ಅಮೆರಿಕ ಸಂಯುಕ್ತ ಪದ್ಧತಿ ಜಾರಿಗೆ ಬಂದ ಮೇಲೆ ಫೆಡರಲ್ ತತ್ವ ಇಡೀ ವಿಶ್ವದಲ್ಲಿ ಹೆಚ್ಚು ಜನಪ್ರಿಯ ಆಗ್ತಾ ಬಂತು. ಸೊ ಬ್ರಿಟಿಷರು ಈ ಒಂದು ಪದ್ಧತಿಯನ್ನ ಅಳವಡಿಸಿಕೊಳ್ಳದೆ ಇದ್ರೂ ಕೂಡ ತಾನೇನು ಬಹುತೇಕ ವಿಶ್ವದ ರಾಷ್ಟ್ರಗಳನ್ನ ಆಳ್ವಿಕೆ ಮಾಡಿತ್ತು, ಆ ರಾಷ್ಟ್ರಗಳ ಮೇಲೆ ಈ ಸಂಯುಕ್ತ ಪದ್ಧತಿಯನ್ನ ಅಳವಡಿಸಿತು. ಉದಾಹರಣೆಗೆ ಅಮೆರಿಕ ಆಗಿರ್ಬೋದು, ಕೆನಡಾ ಆಗಿರ್ಬೋದು, ಆಸ್ಟ್ರೇಲಿಯಾ ಆಗಿರ್ಬೋದು, ಭಾರತ ಆಗಿರ್ಬೋದು, ಇಲ್ಲಿ ಫೆಡರಲ್ ತತ್ವ ಅಸ್ತಿತ್ವಕ್ಕೆ ಬಂದಿರತಕ್ಕಂಥದ್ದನ್ನ ನಾವು ನೋಡ್ತೀವಿ. ಇನ್ನು ನಮ್ಮ ಭಾರತ ಸಂವಿಧಾನದ ಯಾವುದೇ ಭಾಗದಲ್ಲೂ ಕೂಡ ಈ ಫೆಡರಲ್ ಅಂತಕ್ಕಂತಹ ಪದವನ್ನ ಬಳಸಿಲ್ಲ. ನಮ್ಮ ಸಂವಿಧಾನದ ಮೊದಲನೇ ವಿಧಿ ಹೇಳುತ್ತೆ ಭಾರತ ಒಂದು ರಾಜ್ಯಗಳ ಒಕ್ಕೂಟ ಅಂತೇಳಿ. ಅಂದ್ರೆ ಇಲ್ಲಿ ಯಾವುದೂ ದೊಡ್ಡದಲ್ಲ, ಯಾವುದೂ ಚಿಕ್ಕದು ಅಲ್ಲ. ಸಂವಿಧಾನಾತ್ಮಕವಾಗಿ ನಾವು ಕೇಂದ್ರ ಮತ್ತು ರಾಜ್ಯಗಳಿಗೆ ಸಮಾನವಾದಂತಹ ಅಧಿಕಾರವನ್ನ ನಾವು ಕೊಟ್ಟಿದ್ದೀವಿ. ಇದೇನು ವ್ಯಕ್ತಪಡಿಸುತ್ತೆ? ಇದು ಸಂವಿಧಾನಾತ್ಮಕವಾಗಿ ಕೇಂದ್ರ ಮತ್ತು ರಾಜ್ಯಗಳ ಅಧಿಕಾರವನ್ನು ಕೊಟ್ಟಿರೋದು ನಮ್ಮ ಸಂವಿಧಾನದ ಶ್ರೇಷ್ಠತೆಯನ್ನ ಸ್ಪಷ್ಟಪಡಿಸುತ್ತೆ. ಇನ್ನು ನಮ್ಮ ಸಂವಿಧಾನವನ್ನ ಕೂಲಂಕುಷವಾಗಿ ಅಧ್ಯಯನ ಮಾಡಿದಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಹೆಚ್ಚು ಹಾಗೂ ವಿಶೇಷ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡಬಹುದು. ಅದರಲ್ಲೂ ಪ್ರಮುಖವಾಗಿ ಭಾರತದಲ್ಲಿ ಒಂದು ಸಂಯುಕ್ತ ಪದ್ಧತಿಗೆ ಅನುಗುಣವಾಗಿ ಕೇಂದ್ರ ಮತ್ತು ರಾಜ್ಯಗಳ ಅಧಿಕಾರವನ್ನ ಮತ್ತೆ ಇದರ ಒಂದು ಸಂಬಂಧಗಳನ್ನ ಶಾಸನೀಯ ಸಂಬಂಧಗಳು, ಆಡಳಿತ ಸಂಬಂಧಗಳು ಮತ್ತು ಆರ್ಥಿಕ ಅಥವಾ ಹಣಕಾಸಿನ ಸಂಬಂಧಗಳು ಎಂಬುದಾಗಿ 3 ಭಾಗಗಳಾಗಿ ವಿಂಗಡಣೆಯನ್ನ ನಾವು ಮಾಡ್ತೀವಿ. ಇನ್ನು ಅದರಲ್ಲಿ ಮೊದಲನೇದಾಗಿ ಶಾಸನೀಯ ಅಧಿಕಾರಗಳು ಅಥವಾ ಸಂಬಂಧಗಳು. ಸೊ ನಮ್ಮ ಸಂವಿಧಾನದ 245ರಿಂದ 255ರವರೆಗಿನ ವಿಧಿಗಳಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಶಾಸನೀಯ ಅಧಿಕಾರಗಳ ಬಗ್ಗೆ ವಿವರಣೆಯನ್ನು ನಾವು ನೋಡ್ತೀವಿ. ಅದರಲ್ಲಿ ಪ್ರಮುಖವಾಗಿ ನಮ್ಮ ಶಾಸನೀಯ ಅಧಿಕಾರಗಳನ್ನ 7ನೇ ಅನುಸೂಚಿಯಲ್ಲಿ ಇರತಕ್ಕಂಥ, ಈಗ ನಮ್ಮ ಕೇಂದ್ರ ಮತ್ತು ರಾಜ್ಯಗಳ ಅಧಿಕಾರವನ್ನ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿಗಳಲ್ಲಿ ವಿಲೀನ ಮಾಡಲಾಗಿದೆ. ಅಂದ್ರೆ ಯಾರು ಯಾವ ಪಟ್ಟಿಯ ವಿಷಯಗಳ ಮೇಲೆ
ಅಧಿಕಾರವನ್ನ ಚಲಾಯಿಸಬೇಕು ಅಂತ. ಹಾಗಾಗಿ ನಮ್ಮ ಸಂವಿಧಾನವೇ 3 ಪಟ್ಟಿಗಳನ್ನ ನೀಡಿದೆ. ಅದರಲ್ಲಿ ಮೊದಲನೇದಾಗಿ ಕೇಂದ್ರ ಪಟ್ಟಿ. ಕೇಂದ್ರ ಪಟ್ಟಿ ಅಂದ್ರೆ ಏನು? ಸಂಪೂರ್ಣವಾಗಿ ಕೇಂದ್ರ ಪಟ್ಟಿಯಲ್ಲಿ ಇರ್ತಕ್ಕಂತಹ ವಿಷಯಗಳ ಮೇಲೆ ಕಾನೂನು ಮಾಡತಕ್ಕಂತಹ ಸರ್ವೋಚ್ಚ ಅಧಿಕಾರ ಕೇಂದ್ರ ಸರ್ಕಾರ ಹೊಂದಿರುತ್ತೆ. ಇಲ್ಲಿ ಯಾವುದೇ ರಾಜ್ಯ ಸರ್ಕಾರಗಳು ಕೇಂದ್ರ ಪಟ್ಟಿಯ ವಿಷಯಗಳ ಮೇಲೆ ಹಸ್ತಕ್ಷೇಪವನ್ನು ಮಾಡಲಿಕ್ಕೆ, ಅಧಿಕಾರವನ್ನು ಚಲಾಯಿಸಲಿಕ್ಕೆ, ಶಾಸನಗಳನ್ನು ರೂಪಿಸಲಿಕ್ಕೆ ಅವಕಾಶ ಇರಲ್ಲ. ನಮ್ಮ ಸಂವಿಧಾನದಲ್ಲಿ ಮೊದಲಿಗೆ ಅಂದ್ರೆ 26 ಜನವರಿ 1950ರಲ್ಲಿ ಅಸ್ತಿತ್ವಕ್ಕೆ ಬಂದಂತಹ ಸಂವಿಧಾನ ಏನಿದೆ, ಆ ಸಂವಿಧಾನದಲ್ಲಿ 97 ವಿಷಯಗಳನ್ನ ಕೇಂದ್ರ ಪಟ್ಟಿ ಒಳಗೊಂಡಿತ್ತು. ಈಗ ಅಲ್ಲಿಂದ ಹಲವಾರು ತಿದ್ದುಪಡಿಗಳಾಗಿದೆ, ಹೆಚ್ಚಾಗ್ತಾ ಕೆಳಗಾಗ್ತಾ ಬರ್ತಿದ್ರು. ಈಗ ಇವತ್ತು ಪ್ರಸ್ತುತವಾಗಿ 100 ವಿಷಯಗಳನ್ನ ಒಳಗೊಂಡಿದೆ. ಯಾವುದಾದ್ರು 100 ವಿಷಯಗಳು? ಫಾರ್ ಎಕ್ಸಾಂಪಲ್, ಈಗ ರಕ್ಷಣೆ ಆಗಿರ್ಬೋದು, ವಿದೇಶಾಂಗ ವ್ಯವಹಾರಗಳಾಗಿರ್ಬೋದು, ರೂಪಾಯಿ ಮತ್ತು ನಾಣ್ಯ ಆಗಿರ್ಬೋದು, ಅಣುಶಕ್ತಿ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಸುಂಕಗಳು, ಪೌರತ್ವ, ರೈಲುಗಳು, ಬ್ಯಾಂಕಿಂಗು, ವಿಮಾನಯಾನ. ಇಂತಹ ಒಂದು ವಿಷಯಗಳ ಮೇಲೆ ಕೇಂದ್ರ ಸರ್ಕಾರ ಪರಿಪೂರ್ಣವಾದಂತಹ ಅಧಿಕಾರವನ್ನು ಹೊಂದಿರುತ್ತೆ. ಈ ಎಲ್ಲಾ ವಿಷಯಗಳ ಮೇಲೆ ಕಾನೂನನ್ನ ಮಾಡತಕ್ಕಂತಹ ಅಧಿಕಾರ ಯಾಕಪ್ಪ ಇದೆ ಅಂತ ಹೇಳಿದ್ರೆ ಅದು ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇರುತ್ತೆ. ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರಗಳು ಈ ಒಂದು ವಿಷಯಗಳಲ್ಲಿ ಹಸ್ತಕ್ಷೇಪವನ್ನು ಮಾಡಲಿಕ್ಕೆ ಅವಕಾಶ ಇರಲ್ಲ. ಇನ್ನು ಎರಡನೇದಾಗಿ ರಾಜ್ಯ ಪಟ್ಟಿ. ರಾಜ್ಯ ಪಟ್ಟಿಯ ವಿಷಯಗಳ ಮೇಲೆ ಕಾನೂನನ್ನ ಮಾಡತಕ್ಕಂಥ ಸಂಪೂರ್ಣ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಇರುತ್ತೆ. ಅಂದ್ರೆ ಈ ಒಂದು ವಿಷಯಗಳ ಮೇಲೆ ಕೇಂದ್ರ ಸರ್ಕಾರ ಯಾವುದೇ ಅಧಿಕಾರವನ್ನ ಚಲಾಯಿಸಬಾರದು. ಅದು ಮೊದಲಿಗೆ ಮೊದಲಿಗೆ ರಾಜ್ಯ ಪಟ್ಟಿಯಲ್ಲಿ 66 ವಿಷಯಗಳಿದ್ದು ಪ್ರಸ್ತುತ 59 ವಿಷಯಗಳನ್ನ ನಾವು ನೋಡ್ತೀವಿ. ಯಾವುದಾದ್ರು ವಿಷಯಗಳು? ಪೊಲೀಸು, ಆರೋಗ್ಯ, ಕೃಷಿ, ಪಶುಸಂಗೋಪನೆ, ಸ್ಥಳೀಯ ಸರ್ಕಾರ ವ್ಯವಸ್ಥೆ, ನೀರಾವರಿ, ಭೂ ಕಂದಾಯ, ಮಾರುಕಟ್ಟೆಗಳು ಮತ್ತು ಜಾತ್ರೆಗಳು, ವಾಹನ ತೆರಿಗೆ, ರಸ್ತೆ ಸುಂಕಗಳು ಮುಂತಾದವುಗಳು. ಅಂದ್ರೆ ರಾಜ್ಯ ಸರ್ಕಾರಗಳು ಈ ವಿಷಯಗಳ ಮೇಲೆ ಕಾನೂನನ್ನ ಮಾಡತಕ್ಕಂತಹ ಅಧಿಕಾರವನ್ನು ಹೊಂದಿದ್ರೂ ಕೂಡ ಕೇಂದ್ರ ಸರ್ಕಾರ ಈ ವಿಷಯಗಳ ಮೇಲೆ ಹಸ್ತಕ್ಷೇಪವನ್ನು ಮಾಡಬಹುದು. ಯಾಕಂತ ಹೇಳಿದ್ರೆ ಎಲ್ಲಾ ರಾಜ್ಯಗಳ ಹಿತಾಸಕ್ತಿ ಕೇಂದ್ರ ಸರ್ಕಾರಕ್ಕೆ ಮುಖ್ಯ ಆಗಿರುತ್ತೆ. ಹಾಗಾಗಿ ರಾಜ್ಯ ಪಟ್ಟಿಯ ವಿಷಯಗಳ ಮೇಲೂ ಅನಿವಾರ್ಯವಾದಂತಹ ಸಂದರ್ಭಗಳಲ್ಲಿ, ಅವಶ್ಯಕತೆ ಇರತಕ್ಕಂತಹ ಸಂದರ್ಭಗಳಲ್ಲಿ ಕೇಂದ್ರ ಸರ್ಕಾರ ಕಾನೂನನ್ನು ರೂಪಿಸಿ ಜಾರಿಗೆ ತರತಕ್ಕಂತಹ ಅಧಿಕಾರವನ್ನು ಹೊಂದಿರುತ್ತೆ. ಅದೇ ರೀತಿಯಾಗಿ ನಮ್ಮ ಸಂಸತ್ತಿನ ಮೇಲ್ಮನೆಯಾದಂತಹ ರಾಜ್ಯಸಭೆ ರಾಜ್ಯಗಳ ಹಿತಾಸಕ್ತಿಯನ್ನ ಉದ್ದೇಶವನ್ನಾಗಿ ಹೊಂದಿರುತ್ತೆ. ರಾಜ್ಯಗಳ ಹಿತಾಸಕ್ತಿಯನ್ನ ಕಾಪಾಡತಕ್ಕಂತಹ ಉದ್ದೇಶವನ್ನು ಹೊಂದಿರುತ್ತೆ. ಹಾಗಾಗಿ ರಾಜ್ಯ ಪಟ್ಟಿಯ ವಿಷಯಗಳ ಮೇಲೆ ರಾಜ್ಯಸಭೆಯು ಕೂಡ ಕಾನೂನು ಮಾಡುವಂತೆ ನಿರ್ಣಯವನ್ನ ಕೈಗೊಳ್ಳಲಿಕ್ಕೆ ಅಧಿಕಾರವನ್ನ ಹೊಂದಿರುತ್ತೆ. ಇನ್ನು ಮೂರನೇದಾಗಿ ಸಮವರ್ತಿ ಪಟ್ಟಿ. ಸಮವರ್ತಿ ಪಟ್ಟಿಯ ವಿಷಯಗಳ ಮೇಲೆ ಕಾನೂನು ಮಾಡತಕ್ಕಂತಹ ಅಧಿಕಾರ ಎರಡು ಸರ್ಕಾರಗಳಿಗೂ ಇರುತ್ತೆ. ಕೇಂದ್ರ ಸರ್ಕಾರವು ಕೂಡ ಸಮವರ್ತಿ ಪಟ್ಟಿಯ ವಿಷಯಗಳ ಮೇಲೆ ಕಾನೂನನ್ನು ರೂಪಿಸುತ್ತೆ. ರಾಜ್ಯ ಸರ್ಕಾರಗಳು ಕೂಡ ಸಮವರ್ತಿ ಪಟ್ಟಿಯ ಮೇಲೆ ಕಾನೂನನ್ನು ರೂಪಿಸತಕ್ಕಂತಹ ಅಧಿಕಾರವನ್ನ ಹೊಂದಿರುತ್ತೆ. ಒಂದು ವೇಳೆ ಸಮವರ್ತಿ ಪಟ್ಟಿಯ ವಿಷಯಗಳ ಮೇಲೆ ಕೇಂದ್ರವು ಕಾನೂನನ್ನು ರೂಪಿಸುತ್ತೆ, ರಾಜ್ಯ ಸರ್ಕಾರವು ಕೂಡ ಕಾನೂನನ್ನು ರೂಪಿಸುತ್ತೆ. ಈ ಎರಡೂ ಸರ್ಕಾರಗಳ ನಡುವೆ ಕಾನೂನಿನಲ್ಲಿ ಅಥವಾ ಕಾಯ್ದೆಯಲ್ಲಿ ಅಥವಾ ನೀತಿ ಅಥವಾ ನಿಯಮಗಳಲ್ಲಿ ಏನಾದರೂ ವ್ಯತ್ಯಾಸ ಬಂದ್ರೆ ಅಥವಾ ಭಿನ್ನಾಭಿಪ್ರಾಯಗಳು ಉಂಟಾದ್ರೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಘರ್ಷಣೆ ಉಂಟಾದ್ರೆ ಆಗ ಕೇಂದ್ರದ ಕಾನೂನುಗಳು ಜಾರಿಗೆ ಬರುತ್ತವೆ. ಪ್ರಾರಂಭದಲ್ಲಿ ಸಮವರ್ತಿ ಪಟ್ಟಿಯಲ್ಲಿ 47 ವಿಷಯಗಳಿದ್ವು. ಪ್ರಸ್ತುತ 52 ವಿಷಯಗಳನ್ನ ನಾವು ನೋಡಬಹುದಾಗಿರುತ್ತೆ. ಸಮವರ್ತಿ ಪಟ್ಟಿಯಲ್ಲಿ ಇರತಕ್ಕಂಥ ವಿಷಯಗಳು ಯಾವುದು? ವಿವಾಹ ಮತ್ತು ವಿಚ್ಛೇದನೆ ಆಗಿರ್ಬೋದು, ಅಪರಾಧಿ ಕಾನೂನುಗಳಾಗಿರ್ಬೋದು, ಅರಣ್ಯಗಳಾಗಿರ್ಬೋದು, ಶಿಕ್ಷಣ, ಕಾರ್ಖಾನೆಗಳು, ಕಾರ್ಮಿಕರ ಕಲ್ಯಾಣ ಮತ್ತು ಕುಟುಂಬ ಯೋಜನೆ ಮುಂತಾದವು. ಈ ವಿಷಯಗಳ ಮೇಲೆ ಕಾನೂನನ್ನ ಮಾಡಲಿಕ್ಕೆ ಅಥವಾ ನೀತಿ ನಿಯಮಗಳನ್ನು ರೂಪಿಸಲಿಕ್ಕೆ ಅಥವಾ ಕಾಯ್ದೆಗಳನ್ನು ರೂಪಿಸಲಿಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡಕ್ಕೂ ಕೂಡ ಅಧಿಕಾರ ಇರುತ್ತೆ. ಇನ್ನು ಶೇಷಾಧಿಕಾರಗಳು. ಶೇಷಾಧಿಕಾರಗಳು ಅಂದ್ರೇನು? ಈಗ ಹೇಳಿದ್ವಲ್ಲ, ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ, ಈ ಮೂರು ಪಟ್ಟಿಯಲ್ಲಿ ಇಲ್ಲೇ ಇರತಕ್ಕಂತಹ ವಿಷಯಗಳು ಅಥವಾ ಸೇರಿಸದೇ ಇರತಕ್ಕಂತಹ ವಿಷಯಗಳನ್ನ ನಾವು ಶೇಷಾಧಿಕಾರಗಳು ಅಂತ ಕರಿತೀವಿ. ಈ ಶೇಷಾಧಿಕಾರಗಳನ್ನ ಚಲಾಯಿಸತಕ್ಕಂತಹ ಅಂತಿಮ ಅಧಿಕಾರ ಯಾಕಪ್ಪ ಇದೆ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಕೇಂದ್ರ ಸರ್ಕಾರಕ್ಕಿದೆ. ಈಗ ನಾವು ಅಮೆರಿಕದ ರೀತಿಯಲ್ಲಿ ಸಂಯುಕ್ತ ವ್ಯವಸ್ಥೆಯನ್ನು ನಮ್ಮ ದೇಶದಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಆದ್ರೆ ಅಮೆರಿಕದಲ್ಲಿ ಸಂಯುಕ್ತ ವ್ಯವಸ್ಥೆ ಶೇಷಾಧಿಕಾರಗಳನ್ನ ಅಲ್ಲಿ ರಾಜ್ಯಗಳಿಗೆ ನೀಡಿದೆ. ಆದರೆ ನಮ್ಮ ದೇಶದಲ್ಲಿ ಶೇಷಾಧಿಕಾರವನ್ನ ಕೇಂದ್ರ ಸರ್ಕಾರ ಚಲಾಯಿಸುತ್ತೆ. ಅದೇ ರೀತಿಯಾಗಿ ರಾಷ್ಟ್ರ
ಅಂದ್ರೆ ರಾಷ್ಟ್ರದ ಭದ್ರತೆ ಆಗಿರ್ಬೋದು, ಏಕತೆ ಆಗಿರ್ಬೋದು, ಸಮಗ್ರತೆ ಆಗಿರ್ಬೋದು, ಅಥವಾ ರಾಷ್ಟ್ರದ ಅಭಿವೃದ್ಧಿ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಮತ್ತೆ ಅದರ ರಕ್ಷಣೆ ಆಗಿರ್ಬೋದು, ಇದರ ಒಂದು ದೃಷ್ಟಿಯಿಂದ ರಾಜ್ಯ ಪಟ್ಟಿಯಲ್ಲಿ ಇರತಕ್ಕಂತಹ ಯಾವುದೇ ವಿಷಯಗಳ ಮೇಲೆ ಸಂಸತ್ತು ಕಾನೂನು ಮಾಡಲಿಕ್ಕೆ ಕ್ರಮ ಕೈಗೊಳ್ಳುವಂತೆ ರಾಜ್ಯಸಭೆ ಒಂದು ನಿರ್ಣಯವನ್ನ ಕೈಗೊಳ್ಳಬಹುದಾಗಿರುತ್ತೆ. ಸೊ ಆಗಲೇ ಇದೆ, ಯಾಕಂದ್ರೆ ರಾಜ್ಯಸಭೆ ರಾಜ್ಯಗಳ ಹಿತಾಸಕ್ತಿಯನ್ನ ಉದ್ದೇಶವನ್ನಾಗಿ ಹೊಂದಿರುತ್ತೆ. ಆ ರಾಜ್ಯಗಳ ಹಿತಾಸಕ್ತಿಯನ್ನ ಕಾಪಾಡತಕ್ಕಂತಹ ನಿಟ್ಟಿನಲ್ಲಿ ರಾಜ್ಯ ಪಟ್ಟಿಯ ಮೇಲೆ ಈ ಕಾನೂನನ್ನ ಮಾಡಲಿಕ್ಕೆ, ನಿರ್ಣಯ ಕೈಗೊಳ್ಳಲಿಕ್ಕೆ ರಾಜ್ಯಸಭೆಗೆ ಅಧಿಕಾರ ಇರುತ್ತೆ. ಆದ್ರೆ ಸಾಮಾನ್ಯವಾಗಿ ಇದರ ಅವಧಿ ಕೇವಲ 1 ವರ್ಷಗಳಾಗಿರುತ್ತೆ. ಇನ್ನು ಅದೇ ರೀತಿಯಾಗಿ ಶಾಸನೀಯ ಸಂಬಂಧಗಳಲ್ಲಿ ಮುಖ್ಯವಾಗಿರ್ತಕ್ಕಂತಹ ವಿಷಯ ತುರ್ತು ಪರಿಸ್ಥಿತಿಗಳು. ಸೊ ನಮ್ಮ ಭಾರತ ಸಂವಿಧಾನದ 18ನೇ ಭಾಗದಲ್ಲಿ 3 ರೀತಿಯಾದಂತಹ ತುರ್ತು ಪರಿಸ್ಥಿತಿಗಳಿಗೆ ಅವಕಾಶವನ್ನು ನೀಡಲಾಗಿದೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, 2ನೇದಾಗಿ ರಾಜ್ಯದ ಮೇಲೆ ರಾಷ್ಟ್ರಪತಿಗಳ ಆಡಳಿತ, ಮತ್ತೆ 3ನೇದಾಗಿ ಆರ್ಥಿಕ ತುರ್ತು ಪರಿಸ್ಥಿತಿ ಅಂತೇಳಿ. ಅದರಲ್ಲಿ ಮೊದಲನೇದಾಗಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. ಸೊ ನಮ್ಮ ಸಂವಿಧಾನದ 352ನೇ ವಿಧಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಸೊ ಈ ಒಂದು ವಿಧಿಯನ್ನ ಅಥವಾ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಲಿಕ್ಕೆ ನಮ್ಮ ಭಾರತದ ರಾಷ್ಟ್ರಪತಿಗಳಿಗೆ ಅಧಿಕಾರ ಇರುತ್ತೆ. ನಮ್ಮ ಭಾರತದ ರಾಷ್ಟ್ರಪತಿಗಳು ಯಾವಾಗ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸ್ತಾರೆ? ದೇಶಕ್ಕೆ ಏನಾದರೂ ಗಂಡಾಂತರ ಪರಿಸ್ಥಿತಿ ಒದಗಿದಂತಹ ಸಂದರ್ಭದಲ್ಲಿ, ಅಥವಾ ಯಾವುದೋ ಒಂದು ದೇಶ ಭಾರತದ ಮೇಲೆ ಯುದ್ಧವನ್ನ ಮಾಡ್ತಿರತಕ್ಕಂತಹ ಸಂದರ್ಭದಲ್ಲಿ, ಅಥವಾ ನಮ್ಮ ದೇಶವೇ ಬೇರೆ ದೇಶದ ಮೇಲೆ ಆಕ್ರಮಣವನ್ನ ಮಾಡತಕ್ಕಂತಹ ಪರಿಸ್ಥಿತಿ ಸೃಷ್ಟಿಯಾದಂತಹ ಸಂದರ್ಭದಲ್ಲಿ, ಅಥವಾ ನಮ್ಮ ದೇಶದಲ್ಲಿ ಒಂದು ಶಸ್ತ್ರಾಸ್ತ್ರ ಬಂಡಾಯಗಳು ಅಥವಾ ಸೈನಿಕ ದಂಡೆಗಳು ಆದಂತಹ ಸಂದರ್ಭದಲ್ಲಿ ರಾಷ್ಟ್ರಪತಿಗಳು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಬಹುದಾಗಿರುತ್ತೆ. ಈ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಜಾರಿಯಾಗಿದ್ದಂತಹ ಸಂದರ್ಭದಲ್ಲಿ ನಮ್ಮ ಸಂವಿಧಾನದಲ್ಲಿ ಇರತಕ್ಕಂತಹ ಏನು 21 ಮತ್ತು 22ನೇ ವಿಧಿಯಲ್ಲಿ ಇರತಕ್ಕಂತಹ ಹಕ್ಕುಗಳನ್ನು ಹೊರತುಪಡಿಸಿದ್ರೆ ಉಳಿದೆಲ್ಲ ಹಕ್ಕುಗಳನ್ನ ಆ ಸಂದರ್ಭದಲ್ಲಿ ರದ್ದು ಮಾಡಲಾಗುತ್ತೆ. 21ನೇ ವಿಧಿ ನಮಗೆ ಬದುಕಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಯಾವುದೇ ವ್ಯಕ್ತಿಯ ಜೀವವನ್ನ ಕಾನೂನು ಬಾಹಿರವಾಗಿ ಕಸಿದುಕೊಳ್ಳಬಾರದು ಅಂತ ಹೇಳುತ್ತೆ. 22ನೇ ವಿಧಿ ಬಂಧಿಸಲ್ಪಟ್ಟಂತಹ ವ್ಯಕ್ತಿಗೆ ಕೆಲವೊಂದು ಅವಕಾಶಗಳನ್ನ ಮಾಡಿಕೊಟ್ಟಿದೆ. ಹಾಗಾಗಿ ಆ ಸ್ವಾತಂತ್ರ್ಯಕ್ಕೆ ಯಾವುದೇ ಧಕ್ಕೆ ಬರಬಾರದು ಅನ್ನೋ ಒಂದು ಉದ್ದೇಶದಿಂದ ಆ 2 ವಿಧಿಗಳಲ್ಲಿ ಇರತಕ್ಕಂತಹ ಹಕ್ಕುಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಮೂಲಭೂತ ಹಕ್ಕುಗಳು ರದ್ದಾಗ್ತಕ್ಕಂತಹ ಒಂದು ಪರಿಸ್ಥಿತಿಯನ್ನ ನಾವು ಆ ಸಂದರ್ಭದಲ್ಲಿ ಎದುರಿಸಬೇಕಾಗಿರುತ್ತೆ. ಇನ್ನು 2ನೇದಾಗಿ ರಾಜ್ಯಗಳಲ್ಲಿ ರಾಷ್ಟ್ರಪತಿಯ ಆಡಳಿತ ಅಥವಾ ರಾಜ್ಯ ತುರ್ತು ಪರಿಸ್ಥಿತಿ ಅಂತ ಕರೆಯಬಹುದು. ಸೊ ಸಂವಿಧಾನದ ಏನು 356ನೇ ವಿಧಿ ರಾಷ್ಟ್ರಪತಿಗಳಿಗೆ ರಾಜ್ಯದ ಮೇಲೆ ರಾಷ್ಟ್ರಪತಿಗಳ ಆಡಳಿತವನ್ನು ಹೇರಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ, ಅಥವಾ ರಾಜ್ಯದ ಮೇಲೆ ತುರ್ತು ಪರಿಸ್ಥಿತಿಯನ್ನು ಹೇರಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಅಂದ್ರೆ ನಮ್ಮ ದೇಶದ ಯಾವುದೇ ರಾಜ್ಯದಲ್ಲಿ ಸಂವಿಧಾನಾತ್ಮಕ ಪರಿಸ್ಥಿತಿ ಹದಗೆಟ್ಟಂತಹ ಸಂದರ್ಭದಲ್ಲಿ, ಅಥವಾ ಆಡಳಿತ ಯಂತ್ರ ಕುಸಿದಂತಹ ಸಂದರ್ಭದಲ್ಲಿ, ಅಥವಾ ಒಂದು ರಾಜ್ಯದಲ್ಲಿ ಸಂವಿಧಾನಕ್ಕೆ ವಿರುದ್ಧವಾಗಿ ಆಡಳಿತ ನಡೀತಾ ಇರತಕ್ಕಂತಹ ಸಂದರ್ಭದಲ್ಲಿ, ಅಥವಾ ಒಂದು ರಾಜ್ಯದಲ್ಲಿ ಮುಖ್ಯಮಂತ್ರಿ ಸರ್ಕಾರವನ್ನು ನಡೆಸಲಿಕ್ಕೆ ಬೇಕಾದಂತಹ ಬಹುಮತ ಇಲ್ಲದೆ ಇರತಕ್ಕಂತಹ ಸಂದರ್ಭದಲ್ಲಿ ರಾಜ್ಯಪಾಲರ ವರದಿಯನ್ನು ಆಧರಿಸಿ ರಾಷ್ಟ್ರಪತಿಗಳು ರಾಜ್ಯದ ಮೇಲೆ ತುರ್ತು ಪರಿಸ್ಥಿತಿಯನ್ನ ಜಾರಿ ಮಾಡ್ತಾರೆ, ಅಥವಾ ರಾಷ್ಟ್ರಪತಿಗಳ ಆಡಳಿತವನ್ನ ಹೇರ್ತಾರೆ. ಸೊ 356ನೇ ವಿಧಿಯ ಪ್ರಕಾರ ಒಂದು ರಾಜ್ಯದ ಮೇಲೆ ತುರ್ತು ಪರಿಸ್ಥಿತಿಯನ್ನು ಹೇರಿದಾಗ ಆ ರಾಜ್ಯದಲ್ಲಿ ರಾಷ್ಟ್ರಪತಿಗಳ ಪರವಾಗಿ ರಾಜ್ಯಪಾಲರು ಆಡಳಿತವನ್ನ ನಡೆಸ್ತಾರೆ. ಸುಮಾರು ಇದುವರೆಗೂ ಭಾರತದಲ್ಲಿ 100ಕ್ಕಿಂತಲೂ ಹೆಚ್ಚು ಬಾರಿ ರಾಜ್ಯಗಳ ಮೇಲೆ ತುರ್ತು ಪರಿಸ್ಥಿತಿಯನ್ನ ಹೇರಲಾಗಿದೆ. ಸೊ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಇದುವರೆಗೆ 6 ಬಾರಿ ರಾಜ್ಯ ತುರ್ತು ಪರಿಸ್ಥಿತಿ ಅಥವಾ ರಾಷ್ಟ್ರಪತಿಗಳ ಆಳ್ವಿಕೆಯನ್ನ ನಾವು ನೋಡ್ತೀವಿ. ಇನ್ನು 3ನೇದಾಗಿ ಅಥವಾ ಕೊನೆಯದಾಗಿ ಆರ್ಥಿಕ ತುರ್ತು ಪರಿಸ್ಥಿತಿ. ಸೊ ನಮ್ಮ ಸಂವಿಧಾನದ 360ನೇ ವಿಧಿ ಅನ್ವಯ ದೇಶದಲ್ಲಿ ಒಂದು ಹಣಕಾಸಿನ ಭದ್ರತೆಗೆ ಏನಾದರೂ ತೊಂದರೆಯಾದರೆ ಅಥವಾ ಆರ್ಥಿಕ ದುಸ್ಥಿತಿ ಎದುರಾದಂತಹ ಸಂದರ್ಭದಲ್ಲಿ ಅದನ್ನ ಸರಿಪಡಿಸಲಿಕ್ಕೆ ರಾಷ್ಟ್ರಪತಿಗಳು ಆರ್ಥಿಕ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡತಕ್ಕಂತಹ ಅಧಿಕಾರವನ್ನು ಹೊಂದಿರ್ತಾರೆ. ಈ ಒಂದು ತುರ್ತು ಪರಿಸ್ಥಿತಿಯನ್ನ ಘೋಷಿಸಿದ 2 ತಿಂಗಳ ಒಳಗಾಗಿ ಸಂಸತ್ತಿನ ಒಪ್ಪಿಗೆಯನ್ನು ಪಡ್ಕೋಬೇಕು ಅಂತೇಳಿ ನಮ್ಮ ಸಂವಿಧಾನ ನಿಯಮವನ್ನ ರೂಪಿಸಿದೆ. ಒಂದು ವೇಳೆ ಸಂಸತ್ತಿನ ಒಪ್ಪಿಗೆ ಪಡೆಯಲಿಲ್ಲ ಅಂದ್ರೆ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದ್ರು ಕೂಡ ಅದು ರದ್ದಾಗ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಆದರೆ ಇದುವರೆಗೂ ಭಾರತದಲ್ಲಿ ನಾವೇನು ಸ್ವತಂತ್ರ ಪಡ್ಕೊಂಡ ನಂತರ ಒಮ್ಮೆಯೂ ಕೂಡ
ಆರ್ಥಿಕ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿಲ್ಲ. ಇನ್ನು ಸಾಮಾನ್ಯ ಸ್ಥಿತಿಯಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧಗಳು ಅಥವಾ ಶಾಸನೀಯ ಸಂಬಂಧಗಳು ಹೆಂಗಿರುತ್ತವೆ? ಸೊ ಮೊದಲನೇದಾಗಿ ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನ ಜಾರಿಗೊಳಿಸತಕ್ಕಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಯಾವುದೇ ಒಂದು ವಿಷಯದಲ್ಲಿ ಶಾಸನಗಳನ್ನ ರೂಪಿಸಬಹುದು. ಯಾವುದೇ ವಿಷಯ ಅಂದ್ರೆ ಅದು ಕೇಂದ್ರ ಪಟ್ಟಿ ಆಗಿರ್ಬೋದು, ರಾಜ್ಯ ಪಟ್ಟಿ ಆಗಿರ್ಬೋದು, ಸಮವರ್ತಿ ಪಟ್ಟಿ ಆಗಿರ್ಬೋದು ಅಥವಾ ಶೇಷಾಧಿಕಾರಗಳಾಗಿರ್ಬೋದು. ಯಾಕೆಂದ್ರೆ ವಿದೇಶಾಂಗ ವ್ಯವಹಾರಗಳನ್ನ ಮಾಡತಕ್ಕಂತಹ ಅಧಿಕಾರ ಈ ಒಂದು ಕೇಂದ್ರ ಸರ್ಕಾರಕ್ಕೆ ಇರುತ್ತೆ. ಹಾಗಾಗಿ ಯಾವುದೇ ಒಂದು ವಿದೇಶಿ ಒಪ್ಪಂದಗಳು ಅಥವಾ ಅಂತಾರಾಷ್ಟ್ರೀಯ ಸಂಬಂಧಪಟ್ಟ ಹಾಗೆ ಏನಾದರೂ ವಿಷಯಗಳಿದ್ರೆ ಅದನ್ನ ಕೇಂದ್ರ ಸರ್ಕಾರ ನಿರ್ಧಾರ ಮಾಡುತ್ತೆ. ಇನ್ನು ಎರಡನೇದಾಗಿ ಯಾವುದೇ ಒಂದು ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ರಾಜ್ಯಗಳಿಗೆ ನಿರ್ದೇಶನವನ್ನು ನೀಡತಕ್ಕಂತಹ ಅಧಿಕಾರ ನಮ್ಮ ಕೇಂದ್ರ ಸರ್ಕಾರಕ್ಕಿರುತ್ತೆ. ಯಾಕೆಂದ್ರೆ ಕೇಂದ್ರಕ್ಕೆ ಎಲ್ಲಾ ರಾಜ್ಯಗಳ ಹಿತಾಸಕ್ತಿಯನ್ನ ಕಾಪಾಡತಕ್ಕಂತಹ ಒಂದು ಉದ್ದೇಶ ಇರುತ್ತೆ. ಎಲ್ಲಾ ರಾಜ್ಯಗಳ ಹಿತಾಸಕ್ತಿಯು ಕೂಡ ಮುಖ್ಯ ಆಗಿರುತ್ತೆ. ಸೊ ಹಾಗಾಗಿ ಯಾವುದೇ ವಿಷಯಗಳಾಗಿರ್ಬೋದು, ರಾಜ್ಯ ಕಾನೂನನ್ನು ರೂಪಿಸ್ತಕ್ಕಂತಹ ಸಂದರ್ಭದಲ್ಲಿ, ನೀತಿ ನಿಯಮಗಳನ್ನು ರೂಪಿಸ್ತಕ್ಕಂತಹ ಸಂದರ್ಭದಲ್ಲಿ ನಿರ್ದೇಶನವನ್ನ ಕೇಂದ್ರ ಸರ್ಕಾರ ನೀಡಬಹುದಾಗಿರುತ್ತೆ. ಇನ್ನು ಮೂರನೇದಾಗಿ ರಾಜ್ಯದ ಕಾರ್ಯಾಂಗದ ಅಧಿಕಾರ ಯಾವುದೇ ಕಾರಣಕ್ಕೂ ಕೇಂದ್ರದ ಅಧಿಕಾರದ ವ್ಯಾಪ್ತಿಯನ್ನ ಮೀರುವಂತಿಲ್ಲ. ಅಂದ್ರೆ ಒಂದು ರಾಜ್ಯಕ್ಕೆ ಒಂದು ನಿರ್ದಿಷ್ಟವಾದಂತಹ ಅಧಿಕಾರವನ್ನು ಕೊಟ್ಟಿರ್ತಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಅಂತ ಹೇಳಿದ್ರೆ ಈ ಒಂದು ರಾಜ್ಯದ ನೀತಿ ಮತ್ತು ನಿಯಮಗಳು ಅಥವಾ ಕಾನೂನುಗಳು ಈ ರಾಜ್ಯಕ್ಕೆ ಅನ್ವಯ ಆಗ್ತವೆ ವಿನಃ ಬೇರೆ ರಾಜ್ಯಕ್ಕೆ ಅನ್ವಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಿರ್ದಿಷ್ಟ ಮಾಡಿದ್ದಾರೆ, ಸಂವಿಧಾನ ಹೇಳಿದೆ ನಿಮ್ಮ ವ್ಯಾಪ್ತಿ ಇಷ್ಟಿದೆ, ನೀವು ಇಂತಹ ನೀತಿ ಮತ್ತು ನಿಯಮಗಳನ್ನು ರೂಪಿಸಬಹುದು, ನಿಮ್ಮ ಅಧಿಕಾರ ವ್ಯಾಪ್ತಿ ಇಷ್ಟು ಅಂತ ಹೇಳಿರುತ್ತೆ. ಸೊ ಆ ಒಂದು ನೀತಿ ನಿಯಮಗಳಿಗೆ ಅನುಗುಣವಾಗಿ ರಾಜ್ಯ ಸರ್ಕಾರ ಕಾನೂನನ್ನು ರೂಪಿಸಬೇಕಾಗಿರುತ್ತೆ. ಇನ್ನು ನಾಲ್ಕನೇದಾಗಿ ರಾಷ್ಟ್ರದ ಹಿತಾಸಕ್ತಿಯ ರಕ್ಷಣೆಯ ದೃಷ್ಟಿಯಿಂದ ರಾಜ್ಯಗಳು ರೈಲ್ವೆ ಆಸ್ತಿ ಇರಬಹುದು, ಸಂಪರ್ಕ ಮತ್ತು ಸಾರಿಗೆ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರದ ಜೊತೆ ಸಹಕರಿಸಬೇಕಾಗಿರುತ್ತೆ. ಯಾಕೆಂದ್ರೆ ರೈಲ್ವೆ ಆಗಿರ್ಬೋದು, ಸಂಪರ್ಕ ಮತ್ತು ಸಾರಿಗೆ ವ್ಯವಸ್ಥೆ ಸಾಮಾನ್ಯವಾಗಿ ಕೇಂದ್ರ ಪಟ್ಟಿಯಲ್ಲಿ ಬರತಕ್ಕಂತಹ ವಿಷಯಗಳು. ಹಾಗಾಗಿ ಕೇಂದ್ರ ಯಾವುದೋ ಒಂದು ಇಡೀ ರಾಷ್ಟ್ರಕ್ಕೆ ಸಂಬಂಧಪಟ್ಟ ಹಾಗೆ ನೀತಿ ನಿಯಮಗಳನ್ನು ರೂಪಿಸುತ್ತೆ. ಆ ನೀತಿ ನಿಯಮಗಳು ಇಡೀ ಭಾರತದಾದ್ಯಂತ ಎಲ್ಲ ರಾಜ್ಯಗಳಿಗೂ ಅನ್ವಯ ಆಗ್ತವೆ. ಹಾಗಾಗಿ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರದ ಜೊತೆ ಸಹಕರಿಸಿ ಒಂದು ರಾಷ್ಟ್ರದ ಅಭಿವೃದ್ಧಿಗೆ ರಾಜ್ಯಗಳು ಬದ್ಧವಾಗಿರಬೇಕಾಗಿರುತ್ತೆ. ಇನ್ನು ಐದನೇದಾಗಿ ಪರಿಶಿಷ್ಟ ಜಾತಿ ಮತ್ತು ವರ್ಗಗಳ ಕಲ್ಯಾಣಕ್ಕೆ ರಾಜ್ಯಗಳು ಬದ್ಧವಾಗಿರಬೇಕು. ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತು, ಇವತ್ತು ಒಂದು ಭಾರತ ಹಿಂದುಳಿದಿರುವುದಕ್ಕೆ ಬಡತನ, ಜನಸಂಖ್ಯಾ ಸ್ಫೋಟ ಅಥವಾ ಅನಕ್ಷರತೆ ಏನೆಲ್ಲ ಕಾರಣವಾಗಿರ್ಬೋದು. ಸೊ ಆ ಒಂದು ಹಿನ್ನೆಲೆಯಲ್ಲಿ ಇರತಕ್ಕಂತಹ ಪರಿಶಿಷ್ಟ ಜಾತಿ ಮತ್ತು ವರ್ಗಗಳ ಕಲ್ಯಾಣಕ್ಕೆ ರಾಜ್ಯಗಳು ಬೇಕಾಗಿರ್ತಕ್ಕಂತಹ ಕಾನೂನುಗಳನ್ನ, ಅವರ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ನೀತಿ ನಿಯಮಗಳನ್ನ ರೂಪಿಸ್ತಕ್ಕಂಥದ್ದು ರಾಜ್ಯಗಳ ಕರ್ತವ್ಯ ಆಗಿರುತ್ತೆ. ಇದಕ್ಕೆ ಕೇಂದ್ರ ಸರ್ಕಾರವು ಕೂಡ ಶಾಸನೀಯ ವಿಷಯದಲ್ಲಿ, ಆಡಳಿತದ ವಿಷಯದಲ್ಲಿ, ಹಣಕಾಸಿನ ವಿಷಯದಲ್ಲಿ ಸಹಾಯವನ್ನು ಮಾಡತಕ್ಕಂಥದ್ದನ್ನ ನಾವು ಕಾಣಬಹುದು. ಇನ್ನು ಆರನೇದಾಗಿ ಹಿಂದಿ ಭಾಷೆಯ ಅಭಿವೃದ್ಧಿಗೆ ರಾಜ್ಯಗಳು ಬದ್ಧವಾಗಿರಬೇಕು. ಯಾಕಂದ್ರೆ ನಮ್ಮ ರಾಷ್ಟ್ರ ಇವತ್ತು ಇಡೀ ವಿಶ್ವದಲ್ಲಿ ಏನಾದರೂ ಒಂದು ಮನ್ನಣೆಯನ್ನು ಗಳಿಸ್ಕೋಬೇಕು ಅಂದ್ರೆ ಅಥವಾ ನಮ್ಮ ಭಾರತದಲ್ಲಿ ಹೆಚ್ಚಿನ ಜನ ಮಾತನಾಡ್ತಕ್ಕಂತಹ ಭಾಷೆ ಹಿಂದಿ ಆಗಿರುತ್ತೆ. ಸೊ ಆ ಕಾರಣಕ್ಕಾಗಿ ಅದರ ಅಭಿವೃದ್ಧಿಗೆ ರಾಜ್ಯ ಬದ್ಧವಾಗಿರಬೇಕು. ಇನ್ನು ಎರಡನೇದಾಗಿ ಆಡಳಿತಾತ್ಮಕ ಸಂಬಂಧಗಳು. ಸೊ ನಮ್ಮ ಭಾರತ ಸಂವಿಧಾನದ ಒಂದು 256ರಿಂದ 261ರವರೆಗಿನ ವಿಧಿಗಳಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಯಾವ ರೀತಿಯಾದಂತಹ ಆಡಳಿತಾತ್ಮಕ ಸಂಬಂಧಗಳಿವೆ ಅದನ್ನು ನಾವು ನೋಡಬಹುದಾಗಿರುತ್ತೆ. ಯಾಕೆ ಆಡಳಿತಾತ್ಮಕ ಸಂಬಂಧಗಳಿರಬೇಕು? ಯಾಕಂದ್ರೆ ನಮ್ಮ ದೇಶದ ಐಕ್ಯತೆ ಮತ್ತು ಸಮಗ್ರತೆಯನ್ನ ರಕ್ಷಿಸತಕ್ಕಂತಹ ಒಂದು ಉದ್ದೇಶವನ್ನ ನಾವು ಸಂವಿಧಾನದ ಪ್ರಸ್ತಾವನೆಯಲ್ಲಿ ಹೇಳಿದ್ದೀವಿ. ಈ ಸಂವಿಧಾನದಲ್ಲಿ ಪ್ರಸ್ತಾವನೆಯಲ್ಲಿ ಇರತಕ್ಕಂತಹ ಎಲ್ಲಾ ಉದ್ದೇಶಗಳನ್ನ ಕಾಪಾಡತಕ್ಕಂಥದ್ದು, ಪಾಲಿಸ್ತಕ್ಕಂಥದ್ದು, ಅದಕ್ಕೆ ಗೌರವವನ್ನು ಕೊಡತಕ್ಕಂಥದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜವಾಬ್ದಾರಿಯಾಗಿರುತ್ತೆ. ಮತ್ತೆ ಮುಖ್ಯವಾಗಿ ನಮ್ಮ ಸಂಯುಕ್ತ ರಚನೆಯ ಆಶಯಗಳನ್ನ ಬಲಪಡಿಸಬೇಕಾಗಿರುತ್ತೆ. ಕೇಂದ್ರ ರಾಜ್ಯಗಳು ಒಂದು ಒಕ್ಕೂಟ ವ್ಯವಸ್ಥೆ ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸಬೇಕಾಗಿರುತ್ತೆ. ಆದ್ದರಿಂದ ಈ ಒಂದು ಆಡಳಿತಾತ್ಮಕ ಸಂಬಂಧಗಳು ಅನಿವಾರ್ಯ ಮತ್ತು ಅವಶ್ಯಕತೆ ಆಗಿರುತ್ತೆ. ಏನೇನು ಸಂಬಂಧಗಳಿದೆ? ಮೊದಲನೇದಾಗಿ ಭಾರತದ ರಾಷ್ಟ್ರಪತಿಗಳು ಎಲ್ಲಾ ರಾಜ್ಯಗಳಿಗೆ ರಾಜ್ಯಪಾಲರನ್ನ ನೇಮಿಸತಕ್ಕಂತಹ ಅಧಿಕಾರವನ್ನು ಹೊಂದಿರ್ತಾರೆ. ಕೇಂದ್ರದಲ್ಲಿ ಹೆಂಗೆ ರಾಷ್ಟ್ರಪತಿಗಳು ಕಾರ್ಯಾಂಗದ ಮುಖ್ಯಸ್ಥರೋ, ರಾಜ್ಯಗಳಲ್ಲಿ ರಾಜ್ಯಪಾಲರು ಕಾರ್ಯಾಂಗದ ಮುಖ್ಯಸ್ಥರಾಗಿರ್ತಾರೆ. ಸೊ ಹಾಗಾಗಿ ಅವರನ್ನ ರಾಷ್ಟ್ರಪತಿಗಳು ನೇಮಿಸ್ತಾರೆ. ಮತ್ತೆ ಇವರ ಜೊತೆಯಲ್ಲಿ ಸರ್ಕಾರಗಳು ಅಂದ್ರೆ ಆಯಾ ರಾಜ್ಯ ಸರ್ಕಾರಗಳು ಉತ್ತಮವಾದಂತಹ ಸಂಬಂಧವನ್ನ ಹೊಂದಿರಬೇಕು. ಯಾಕಂದ್ರೆ ರಾಜ್ಯ ಸರ್ಕಾರ ಯಾವುದೇ ಒಂದು ಕಾಯ್ದೆಯನ್ನ, ಕಾನೂನನ್ನ ರೂಪಿಸಿದ್ರು ಕೂಡ ಅದಕ್ಕೆ ರಾಜ್ಯಪಾಲರ ಒಪ್ಪಿಗೆ ಅಥವಾ ಅವರ ಒಂದು ಸಹಿ ಅನಿವಾರ್ಯವಾಗಿರುತ್ತೆ ಅಥವಾ ಅವಶ್ಯಕವಾಗಿರುತ್ತೆ, ಬೇಕಾಗಿರುತ್ತೆ.
ಸೊ ಆ ಒಂದು ಕಾರಣದಿಂದ ಅವ್ರ ಜೊತೆ ಉತ್ತಮವಾದಂತಹ ಸಂಬಂಧವನ್ನು ಹೊಂದಿ ರಾಷ್ಟ್ರದ ಅಭಿವೃದ್ಧಿಗೆ ಶ್ರಮಿಸಬೇಕು. ಎರಡನೇದಾಗಿ ಸರ್ವೋಚ್ಚ ನ್ಯಾಯಾಲಯ ಮತ್ತು ರಾಜ್ಯ ಉಚ್ಚ ನ್ಯಾಯಾಲಯಗಳಿಗೆ ನ್ಯಾಯಾಧೀಶರುಗಳನ್ನ ರಾಷ್ಟ್ರಪತಿಗಳು ನೇಮಿಸ್ತಾರೆ. ಯಾಕೆಂದ್ರೆ ನಮ್ಮ ಭಾರತದಲ್ಲಿ ಒಂದು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆಯನ್ನು ನಾವು ಸ್ಥಾಪಿಸಿಕೊಂಡಿದ್ದೀವಿ. ಕೇಂದ್ರ ಮಟ್ಟದಲ್ಲಿ ಸುಪ್ರೀಂ ಕೋರ್ಟು ಅದರ ಸೂಪರ್ ಪವರ್ ಅನ್ನು ಹೊಂದಿದ್ರೆ ಕೂಡ ಅದರ ಅಧೀನದಲ್ಲಿ ಇರ್ತವೆ. ರಾಜ್ಯ ಸರ್ಕಾರಗಳ ಅಧೀನದಲ್ಲಿ ಈ ಉಚ್ಚ ನ್ಯಾಯಾಲಯಗಳು ಇರಲ್ಲ, ಕೇಂದ್ರ ಸರ್ಕಾರದ ಅಧೀನದಲ್ಲಿ ಇರ್ತವೆ. ಹಾಗಾಗಿ ಎಲ್ಲಾ ನ್ಯಾಯಾಲಯಗಳಿಗೂ ನ್ಯಾಯಾಧೀಶರನ್ನ ರಾಷ್ಟ್ರಪತಿಗಳು ನೇಮಿಸ್ತಾರೆ. ಇನ್ನು ಮೂರನೇದಾಗಿ ರಾಷ್ಟ್ರಪತಿಯ ಆಡಳಿತದ ಅವಧಿಯಲ್ಲಿ ರಾಜ್ಯ ಮಸೂದೆಗಳಿಗೆ ರಾಷ್ಟ್ರಪತಿಗಳ ಒಪ್ಪಿಗೆ ಅನಿವಾರ್ಯ. ಯಾಕೆಂತ ಹೇಳಿದ್ರೆ ಒಂದು ರಾಜ್ಯದ ಮೇಲೆ ರಾಷ್ಟ್ರಪತಿಗಳ ಆಡಳಿತ ಇರಿದ್ರೆ ಆ ರಾಜ್ಯದ ಮೇಲೆ ರಾಷ್ಟ್ರಪತಿಗಳ ಆಡಳಿತ ಇದ್ರೂ ಕೂಡ ರಾಷ್ಟ್ರಪತಿಗಳ ಪರವಾಗಿ ರಾಜ್ಯಪಾಲರು ಆಳ್ವಿಕೆಯನ್ನು ನಡೆಸ್ತಾರೆ. ಸೊ ಆ ಸಂದರ್ಭದಲ್ಲಿ ಆಡಳಿತ ಕ್ರಮಬದ್ಧವಾಗಿ ನಡೆಯಲಿ ಅನ್ನೋ ಉದ್ದೇಶದಿಂದ ರಾಜ್ಯಪಾಲರು ಏನೇ ನೀತಿ ಮತ್ತು ನಿರ್ಧಾರಗಳನ್ನು ಕೈಗೊಂಡ್ರು ರಾಷ್ಟ್ರಪತಿಗಳ ಒಪ್ಪಿಗೆಯನ್ನ ಪಡೆಯಬೇಕಾಗಿರುತ್ತೆ. ನಾಲ್ಕನೇದಾಗಿ ಅಖಿಲ ಭಾರತ ಸೇವಾ ವರ್ಗದ ಅಧಿಕಾರಿಗಳ ಆಯ್ಕೆ. ಈಗ ಅಖಿಲ ಭಾರತ ಸೇವಾ ವರ್ಗದ ಅಧಿಕಾರಿಗಳನ್ನ ನಮ್ಮ ಕೇಂದ್ರ ಲೋಕಸೇವಾ ಆಯೋಗ ಅಂದ್ರೆ ಅದು ಕಾನ್ಸ್ಟಿಟ್ಯೂಷನ್ ಬಾಡಿ, ನಮ್ಮ ಸಂವಿಧಾನಾತ್ಮಕ ಸಂಸ್ಥೆ, ಅದು ಆಯ್ಕೆ ಮಾಡುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಆಯ್ಕೆ, ನೇಮಕ, ತರಬೇತಿ ಮತ್ತು ಅವರ ಒಂದು ಶಿಸ್ತು ಕ್ರಮಗಳು ಯಾವ ರೀತಿ ಕೆಲಸವನ್ನ ನಿರ್ವಹಿಸಬೇಕು ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರ ನೀತಿ ಮತ್ತು ನಿಯಮಗಳನ್ನ ರೂಪಿಸುತ್ತೆ. ಇನ್ನು ಐದನೇದಾಗಿ ಅಗತ್ಯ ಎನಿಸ್ತಕ್ಕಂತಹ ಸಂದರ್ಭದಲ್ಲಿ ದೇಶದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಆಗಿರ್ಬೋದು, ರಾಷ್ಟ್ರೀಯ ಏಕತೆ ರಕ್ಷಣೆ ಆಗಿರ್ಬೋದು, ಸಾರಿಗೆ ಸಂಪರ್ಕ, ರೈಲ್ವೆ ಮುಂತಾದವುಗಳಂತ ಕುರಿತಾಗಿ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಸೂಕ್ತ ಆದೇಶಗಳನ್ನು ನೀಡುತ್ತೆ. ಎಲ್ಲದರ ಅಭಿವೃದ್ಧಿಗೆ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು. ಎಲ್ಲಾ ಕ್ಷೇತ್ರಗಳ ಬೆಳವಣಿಗೆಗಾಗಿ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಸಲಹೆ ಸೂಚನೆಗಳನ್ನ ನೀಡುತ್ತಾ ಇರುತ್ತೆ. ಹಾಗಾಗಿ ರಾಜ್ಯಗಳ ಒಪ್ಪಿಗೆ ಪಡೆದು ಅಥವಾ ಪಡೆಯದೆ, ರಾಜ್ಯಗಳಿಗೆ ಒಪ್ಪಿಗೆ ಇರಲಿ ಅಥವಾ ಒಪ್ಪಿಗೆ ಇರಲಿ, ಕೇಂದ್ರ ಸರ್ಕಾರ ಒಂದು ಕಾಯ್ದೆಯನ್ನು ರೂಪಿಸಿ ಅಥವಾ ಅಂಗೀಕಾರವನ್ನು ಮಾಡಿ ಅದನ್ನ ರಾಜ್ಯಗಳಲ್ಲಿ ನಿಯೋಜನೆ ಮಾಡಬಹುದು. ಯಾಕೆಂತ ಹೇಳಿದ್ರೆ ಕೇಂದ್ರಗಳಿಗೆ ಎಲ್ಲಾ ರಾಜ್ಯಗಳ ಹಿತಾಸಕ್ತಿ ಮುಖ್ಯ ಆಗಿರುತ್ತೆ. ಒಂದು ರಾಜ್ಯ ಅನಭಿವೃದ್ಧಿ ಆಗಿದ್ರೆ ಅದನ್ನ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು, ಅದಕ್ಕೆ ತನ್ನದೇ ಆದಂತಹ ಕಾನೂನುಗಳನ್ನು ರೂಪಿಸಿ ಜಾರಿ ಮಾಡಬಹುದಾಗಿರುತ್ತೆ. ಇನ್ನು ಏಳನೇದಾಗಿ ರಾಜ್ಯಗಳ ಸೌಹಾರ್ದಯುತ ಸಂಬಂಧಕ್ಕಾಗಿ ಕೇಂದ್ರ ಸಂಸತ್ತು ಅಂತಾರಾಜ್ಯ ವಾಣಿಜ್ಯ ಆಯೋಗವನ್ನ ನೇಮಿಸಬಹುದಾಗಿರುತ್ತೆ. ಸೊ ಅಂತಾರಾಜ್ಯ ಎಲ್ಲಾ ರಾಜ್ಯಗಳ ಅಭಿವೃದ್ಧಿಗಾಗಿ, ವಾಣಿಜ್ಯ ಚಟುವಟಿಕೆಗಳ ಉದ್ದೇಶಕ್ಕಾಗಿ, ಮಾರುಕಟ್ಟೆಯ ಒಂದು ಉದ್ದೇಶಕ್ಕಾಗಿ ಅಥವಾ ಇನ್ಯಾವುದೋ ಒಂದು ಜನರ ಆರ್ಥಿಕ ಅಭಿವೃದ್ಧಿಯ ದೃಷ್ಟಿಯಿಂದ ಈ ಒಂದು ವಾಣಿಜ್ಯ ಆಯೋಗವನ್ನ ನೇಮಿಸಬಹುದು. ಎಂಟನೇದಾಗಿ ಜನರ ಜೀವನ ಮಟ್ಟದ ಅಭಿವೃದ್ಧಿಗೆ ಪೂರಕವಾಗಿ ಕ್ರಮ ಕೈಗೊಳ್ಳುವಂತೆ ರಾಜ್ಯಗಳಿಗೆ ನೀತಿ ಆಯೋಗ ಸಲಹೆಯನ್ನು ನೀಡುತ್ತೆ. ಯಾಕಂದ್ರೆ ನೀತಿ ಆಯೋಗ ರಚನೆ ಆಗಿರೋದೇ ಎಲ್ಲಾ ರಾಜ್ಯಗಳಿಗೆ ಯಾವ ರೀತಿಯಾದಂತಹ ಒಂದು ಯೋಜನೆಗಳು ಬೇಕು, ಯಾವ ರೀತಿಯಾದಂತಹ ನೀತಿಗಳು ಬೇಕು, ಕೇಂದ್ರ ಸರ್ಕಾರದ ಜೊತೆಗೆ ಯಾವ ರೀತಿ ಸಂಬಂಧವನ್ನು ಹೊಂದಿರಬೇಕು, ರಾಜ್ಯಗಳ ನಡುವೆ ಯಾವ ರೀತಿಯಾದಂತಹ ಒಂದು ಕೋಆರ್ಡಿನೇಷನ್ ಇರಬೇಕು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಲಹೆಯನ್ನು ನೀಡಲಿಕ್ಕೆ ನೀತಿ ಆಯೋಗ ಇದೆ. ಆ ನೀತಿ ಆಯೋಗ ರಾಜ್ಯಗಳಿಗೆ ಸಲಹೆಯನ್ನು ನೀಡುತ್ತೆ. ಇನ್ನು ಒಂಬತ್ತನೇದಾಗಿ ದೇಶದ ಪ್ರಗತಿಗಾಗಿ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯನ್ನ ಸ್ಥಾಪಿಸಲಾಗಿದೆ. ಸೊ ನಮ್ಮ ದೇಶದ ಪ್ರಧಾನಮಂತ್ರಿಗಳೇ ಅದರ ಅಧ್ಯಕ್ಷರಾಗಿರ್ತಾರೆ. ಎಲ್ಲಾ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಅದರ ಸದಸ್ಯರಾಗಿರ್ತಾರೆ. ಸೊ ಮತ್ತೆ ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯಮಂತ್ರಿಗಳು, ಕೇಂದ್ರಾಡಳಿತ ಪ್ರದೇಶಗಳ ಉಪರಾಜ್ಯಪಾಲರುಗಳು ಇದರ ಸದಸ್ಯರಾಗಿರ್ತಾರೆ. ಹಾಗಾಗಿ ಒಂದು ರಾಷ್ಟ್ರಕ್ಕೆ ಸಂಬಂಧಪಟ್ಟಾಗಿ ನೀತಿ ಮತ್ತು ನಿಯಮಗಳನ್ನ ರೂಪಿಸ್ತಾರೆ. ಹತ್ತನೇದಾಗಿ ಕೋಮುವಾದ, ಜಾತಿವಾದ, ಪ್ರಾದೇಶಿಕತೆ, ಭಾಷಾ ವ್ಯಾಮೋಹ ಮುಂತಾದಂತಹ ಒಂದು ಪಿಡುಗುಗಳನ್ನ ಹೋಗಲಾಡಿಸಲಿಕ್ಕೆ ರಾಷ್ಟ್ರೀಯ ಐಕ್ಯತೆಯ ಮಂಡಳಿಯನ್ನು ಕೂಡ ಸ್ಥಾಪಿಸಲಾಗಿದೆ. ಇದಕ್ಕೂ ಕೂಡ ಪ್ರಧಾನಮಂತ್ರಿಗಳ ಅಧ್ಯಕ್ಷರಾಗಿರ್ತಾರೆ. ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು ಕೂಡ ಇದರಲ್ಲಿ ಸದಸ್ಯತ್ವವನ್ನ ಪಡ್ಕೊಂಡಿರ್ತಾರೆ. ಇನ್ನು ಕೊನೆಯದಾಗಿ ಆರ್ಥಿಕ ಸಂಬಂಧಗಳು. ಸೊ ನಮ್ಮ ಸಂವಿಧಾನದ 264ರಿಂದ 267ರವರೆಗಿನ ವಿಧಿಗಳಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಯಾವ ರೀತಿಯಂತಹ ಆರ್ಥಿಕ ಸಂಬಂಧಗಳು ಇರಬೇಕು ಎಂಬುದನ್ನ ತಿಳಿಸುತ್ತೆ. ಪ್ರಮುಖವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತಮ್ಮ ಆದಾಯಗಳನ್ನು ಪಡೆಯಲಿಕ್ಕೆ 7ನೇ ಅನುಸೂಚಿ ಅವಕಾಶವನ್ನ ಮಾಡಿಕೊಟ್ಟಿದೆ. ಯಾವ ರೀತಿ ಆರ್ಥಿಕ ಸಂಬಂಧಗಳಿದೆ? ಮೊದಲನೇದಾಗಿ ಹಣಕಾಸು ಆಯೋಗವನ್ನ ರಚನೆ ಮಾಡತಕ್ಕಂಥದ್ದು. ಸೊ ಇಲ್ಲಿಯವರೆಗೆ ನಮ್ಮ ಭಾರತದಲ್ಲಿ 15 ಹಣಕಾಸು ಆಯೋಗಗಳು ರಚನೆಯಾಗಿದೆ. ಇದೇನು ಕೆಲಸ ಮಾಡುತ್ತೆ? ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಹಣಕಾಸು ಹಂಚಿಕೆ ಯಾವ ರೀತಿ ಇರಬೇಕು, ಒಂದು ರಾಜ್ಯ ದುರ್ಬಲ ಆದ್ರೆ ಕೇಂದ್ರ ಸರ್ಕಾರ ಏನು ಮಾಡಬಹುದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಲಹೆ ಮತ್ತು ಸೂಚನೆಗಳನ್ನು ನೀಡಲಿಕ್ಕೆ ಹಣಕಾಸು ಆಯೋಗ ರಚನೆಯಾಗಿದೆ. ಎರಡನೇದಾಗಿ ಕೇಂದ್ರ ಮತ್ತು ರಾಜ್ಯಗಳ ಸಂಚಿತ ನಿಧಿಗಳು ಮತ್ತು ಸಾರ್ವಜನಿಕ ಲೆಕ್ಕಪತ್ರಗಳು. ಇದನ್ನು ಇಂಗ್ಲಿಷ್ ನಲ್ಲಿ ಕನ್ಸಾಲಿಡೇಟೆಡ್ ಫಂಡ್ಸ್ ಅಂತ ಕರೀತಾರೆ. ಇದು ಬಜೆಟ್ ಅಲ್ಲಿ ಇರುತ್ತೆ. ಅಂದ್ರೆ ಒಂದು ರಾಜ್ಯದ ಅಭಿವೃದ್ಧಿಗೆ
ಎಷ್ಟು ಹಣದ ಅವಶ್ಯಕತೆ ಇದೆ ಅದನ್ನ ಈ ಒಂದು ಕೇಂದ್ರ ಮತ್ತು ರಾಜ್ಯಗಳ ಸಂಚಿತ ನಿಧಿಗಳು ಒಳಗೊಂಡಿರುತ್ತೆ. ಮತ್ತೆ ಪ್ರತಿಯೊಂದು ಇಲಾಖೆಗಳು ಎಷ್ಟು ದುಡ್ಡನ್ನ ಖರ್ಚು ಮಾಡುತ್ತೋ, ಕಳೆದ ವರ್ಷ ಎಷ್ಟು ಖರ್ಚಾಗಿದೆ, ಈ ವರ್ಷ ಎಷ್ಟು ಖರ್ಚು ಬೇಕು ಅದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಅದರ ಖರ್ಚಿಗೆ ಸಂಬಂಧಪಟ್ಟ ಹಾಗೆ ಲೆಕ್ಕಪತ್ರಗಳನ್ನ ಇಡಬೇಕಾಗಿರುತ್ತೆ. ಮೂರನೇದಾಗಿ ಅನಿರೀಕ್ಷಿತ ವೆಚ್ಚಗಳಿಗಾಗಿ ಸಂಸತ್ತು ಆವರ್ತ ನಿಧಿಯನ್ನು ಕೂಡ ಸ್ಥಾಪಿಸುತ್ತೆ. ಅಂದ್ರೆ ಅನಿರೀಕ್ಷಿತ ವೆಚ್ಚ ಅಂತ ಹೇಳಿದ್ರೆ ದಿಢೀರ್ ಅಂತ ನೈಸರ್ಗಿಕ ವಿಕೋಪಗಳಾಗಬಹುದು ಅಥವಾ ಚಂಡಮಾರುತ, ಭೂಕಂಪಗಳಾಗಬಹುದು. ಇಂತಹ ಪರಿಸ್ಥಿತಿಯಲ್ಲಿ ಅಂತಹ ಒಂದು ಸಮಸ್ಯೆಯನ್ನು ಫೇಸ್ ಮಾಡಲಿಕ್ಕೆ ಕಾಂಟಿಜೆನ್ಸಿ ಫಂಡ್ ಅಂತ ಇಟ್ಟಿರುತ್ತೆ. ಇನ್ನು ನಾಲ್ಕನೇದಾಗಿ ಕೆಲವು ಶುಲ್ಕಗಳನ್ನ ಕೇಂದ್ರ ಸರ್ಕಾರ ಬಿಡಿಸುತ್ತೆ, ಆದ್ರೆ ಅವುಗಳನ್ನ ರಾಜ್ಯಗಳು ಸಂಗ್ರಹಿಸಿ ತಮ್ಮಲ್ಲೇ ಹಂಚಿಕೊಳ್ತವೆ. ಯಾವುದು ಸ್ಟಾಂಪ್ ಡ್ಯೂಟಿಗಳಾಗಿರ್ಬೋದು, ಮತ್ತೆ ಔಷಧಿಗಳ ತಯಾರಿಕೆಗಳ ಮೇಲೆ ವಿಧಿಸ್ತಕ್ಕಂಥ ತೆರಿಗೆಗಳನ್ನ ಈ ಒಂದು ವಿಷಯಗಳಲ್ಲಿ ನೋಡ್ತೀವಿ. ಐದನೇದಾಗಿ ಕೆಲವು ತೆರಿಗೆಗಳನ್ನ ಕೇಂದ್ರ ಸರ್ಕಾರ ವಿಧಿಸಿ ಸಂಗ್ರಹಿಸಿ ಕೆಲವು ನಿರ್ದಿಷ್ಟ ರಾಜ್ಯಗಳಿಗೆ ಹಂಚುತ್ತೆ. ಈಗ ಫಾರ್ ಎಕ್ಸಾಂಪಲ್ ರೈಲ್ವೆ ಮೇಲೆ, ವಿಮಾನಯಾನದ ಮೇಲೆ, ಮತ್ತೆ ಅಂಚೆ ಮತ್ತು ತಂತಿಯ ಮೇಲೆ, ಸಾರಿಗೆ ವ್ಯವಸ್ಥೆಯ ಮೇಲೆ ಇದಕ್ಕೆ ಸಂಬಂಧಪಟ್ಟಾಗೆ ಕೇಂದ್ರ ಸರ್ಕಾರ ವಿಧಿಸಿ ಅದನ್ನು ಸಂಗ್ರಹಿಸಿ ನಿರ್ದಿಷ್ಟ ರಾಜ್ಯಗಳಿಗೆ ಹಂಚಿಕೆ ಮಾಡುತ್ತೆ. ಹಾಗಾಗಿ ಕೆಲವು ತೆರಿಗೆಗಳನ್ನ ಕೇಂದ್ರ ಸರ್ಕಾರ ವಿಧಿಸಿ ಸಂಗ್ರಹಿಸಿ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಸಮಾನವಾಗಿ ಹಂಚಿಕೆ ಆಗುತ್ತೆ. ಸಾಮಾನ್ಯವಾಗಿ ಇದು ಆದಾಯ ತೆರಿಗೆ. ಈ ಆದಾಯ ತೆರಿಗೆ ರಾಜ್ಯದ ಪಾಲು 85% ಇರುತ್ತೆ, ಕೇಂದ್ರದ ಪಾಲು 15% ಇರುತ್ತೆ. ಮತ್ತೆ ಅದೇ ರೀತಿ ಸಂಸತ್ತು ಪ್ರತಿ ವರ್ಷ ಕೆಲವು ಅಗತ್ಯವಿರತಕ್ಕಂಥ ರಾಜ್ಯಗಳು ಮತ್ತು ಬುಡಕಟ್ಟು ಪ್ರದೇಶಗಳಿಗೆ ನಿಗದಿತ ಮೊತ್ತದ ಹಣವನ್ನ ನೀಡುತ್ತವೆ. ಯಾವ್ದಾದ್ರು ಈಗ ಫಾರ್ ಎಕ್ಸಾಂಪಲ್ ಈಶಾನ್ಯ ರಾಜ್ಯಗಳಾಗಬಹುದು, ಹಿಮಾಚಲ ಪ್ರದೇಶ, ಅಸ್ಸಾಮು, ಸಿಕ್ಕಿಮು, ಮಣಿಪುರ, ಮಿಜೋರಾಮು, ಜಮ್ಮು ಕಾಶ್ಮೀರ, ಈಗ ಅದು ರಾಜ್ಯದ ಸ್ಥಾನಮಾನವನ್ನು ಕಳ್ಕೊಂಡಿದೆ. ಸೊ ಇಂತಹ ಒಂದು ಪ್ರದೇಶಗಳಿಗೆ ಒಂದು ಅದರ ಅಭಿವೃದ್ಧಿಗಾಗಿ ನಿರ್ದಿಷ್ಟ ಮೊತ್ತದ ಹಣವನ್ನ ನೀಡುತ್ತವೆ. ಎಂಟನೇದಾಗಿ ಹಣಕಾಸು ಆಯೋಗವು ಸಂವಿಧಾನಾತ್ಮಕ ಸ್ಥಾನಮಾನವನ್ನು ಹೊಂದಿರುತ್ತೆ. ಆಗಲೇ ಹೇಳಿದೆ, ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಹಣಕಾಸು ಸಂಪನ್ಮೂಲ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ನಿರ್ಧಾರಗಳನ್ನು ಕೈಗೊಳ್ಳುತ್ತೆ. ಯಾವ ರೀತಿ ಇರಬೇಕು ಇವುಗಳ ನಡುವೆ, ಕೇಂದ್ರ ಎಷ್ಟು ಪಾಲನ್ನು ಹೊಂದಿರಬೇಕು, ರಾಜ್ಯ ಎಷ್ಟು ಪಾಲನ್ನು ಹೊಂದಿರಬೇಕು, ರಾಜ್ಯಗಳ ಅಭಿವೃದ್ಧಿಗೆ ಕೇಂದ್ರ ಎಷ್ಟು ಹಣವನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ನಿರ್ಧಾರಗಳನ್ನ ಕೈಗೊಳ್ಳುತ್ತೆ. ಒಂಬತ್ತನೇದಾಗಿ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತ ಇದ್ದಾಗ ರಾಜ್ಯದ ಹಣಕಾಸಿನ ವ್ಯವಸ್ಥೆ ಕೇಂದ್ರದಿಂದ ನಿರ್ವಹಿಸಲ್ಪಡುತ್ತೆ. ರಾಜ್ಯಗಳಲ್ಲಿ ರಾಷ್ಟ್ರಪತಿಗಳ ಆಡಳಿತ 356ನೇ ವಿಧಿ. ಸೊ ಆ ಸಂದರ್ಭದಲ್ಲಿ ಕೇಂದ್ರದಿಂದ ಈ ಒಂದು ರಾಜ್ಯಗಳ ಹಣಕಾಸಿನ ಪರಿಸ್ಥಿತಿ ನಿರ್ವಹಿಸುತ್ತೆ. ಇನ್ನು ಕೊನೆಯದಾಗಿ ರಾಜ್ಯಗಳಿಗೆ ದೇಶದ ಹೊರಗಿನಿಂದ ಸಾಲ ಪಡೆಯಲಿಕ್ಕೆ ಅವಕಾಶ ಇಲ್ಲ. ಯಾಕೆಂದ್ರೆ ವಿದೇಶಾಂಗ ವ್ಯವಹಾರ ಏನಿದ್ರು ಕೇಂದ್ರ ಪಟ್ಟಿಯಲ್ಲಿ ಬರೋದ್ರಿಂದ ರಾಜ್ಯಗಳು ಯಾವುದೇ ವಿದೇಶಿ ಒಪ್ಪಂದಗಳನ್ನ ಮಾಡಿಕೊಳ್ಳಿಕ್ಕೆ ಅವಕಾಶ ಇಲ್ಲ. ಸೊ ಹಾಗಾಗಿ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಏನಾದರೂ ಅವಶ್ಯಕತೆ ಇದ್ರೆ ಕೇಂದ್ರ ಸರ್ಕಾರವೇ ಸಾಲವನ್ನ ಕೊಡುತ್ತೆ. ಸೊ ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧಗಳ ಸುಧಾರಣೆಗೆ 1983ರಲ್ಲಿ ರಚನೆಯಾಗಿರ್ತಕ್ಕಂಥ ಈ ಒಂದು ಸರ್ಕಾರಿ ಆಯೋಗ ಹಲವಾರು ಶಿಫಾರಸುಗಳನ್ನ ಮಾಡುತ್ತೆ. ಅದರಲ್ಲಿ ಪ್ರಮುಖವಾಗಿ ಕೇಂದ್ರ ಮತ್ತು ರಾಜ್ಯಗಳ ಶಾಸನೀಯ ಸಂಬಂಧಗಳಲ್ಲಿ ಹೆಚ್ಚು ಸಹಕಾರ ಮತ್ತು ಸಮನ್ವಯತೆ ಇದ್ದಾಗ ಮಾತ್ರ ರಾಷ್ಟ್ರದ ಅಭಿವೃದ್ಧಿ ಸಾಧ್ಯ ಅಂತ ಹೇಳುತ್ತೆ. ಇನ್ನು ಕೊನೆಯದಾಗಿ ಅಂತಾರಾಜ್ಯ ಸಂಬಂಧಗಳು. ಕೇಂದ್ರ ಸರ್ಕಾರವು ಸ್ಥಿರ ಆಡಳಿತವನ್ನು ನೀಡಲಿಕ್ಕೆ ರಾಜ್ಯಗಳು ಸಹಕರಿಸಲೇಬೇಕಾಗಿರುತ್ತೆ. ಪ್ರಮುಖವಾಗಿ ಕೇಂದ್ರ ಮತ್ತು ರಾಜ್ಯಗಳ ಸಾರ್ವಜನಿಕ ಕೆಲಸಗಳು, ದಾಖಲೆಗಳು ಮತ್ತು ನ್ಯಾಯಾಂಗ ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟಾಗೆ 261ನೇ ವಿಧಿ ಭಾರತದಾದ್ಯಂತ ಅವಕಾಶ ನೀಡುತ್ತೆ. ಅಂದ್ರೆ ಯಾವ ರೀತಿ ಆಡಳಿತ ಇರಬೇಕು, ಯಾವುದೇ ಒಂದು ಕಾನೂನು ಇಡೀ ದೇಶದಾದ್ಯಂತ ಅನ್ವಯ ಆಗುತ್ತೆ, ಅದಕ್ಕೆ ಯಾವುದೇ ರೀತಿಯಾದಂತ ನಿರ್ಬಂಧಗಳಿರಲ್ಲ. ಇನ್ನು ಅಂತಾರಾಜ್ಯ ನದಿ ನೀರಿನ ಹಂಚಿಕೆಗೆ ಸಂಬಂಧಪಟ್ಟಾಗ ಅದರ ನಿರ್ವಹಣೆಗಾಗಿ ಕಾನೂನನ್ನು ರೂಪಿಸಲಿಕ್ಕೆ ಸಂಸತ್ತಿಗೆ ಅಧಿಕಾರ ಇದೆ. ಇದಕ್ಕಾಗಿ ಒಂದು ಪ್ರಾಧಿಕಾರವನ್ನು ಕೂಡ ರಚನೆ ಮಾಡಿದೆ. ಒಂದು ವೇಳೆ ಎರಡು ರಾಜ್ಯಗಳ ನಡುವೆ ನದಿ ನೀರಿನ ಹಂಚಿಕೆಗೆ ಸಂಬಂಧಪಟ್ಟಾಗೆ ಭಿನ್ನಾಭಿಪ್ರಾಯಗಳು ಬಂದಾಗ ರಾಜ್ಯಗಳನ್ನ ಇತ್ಯರ್ಥಪಡಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಅದು ಪಕ್ಷಪಾತಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಆ ವಿಷಯ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು. ಇನ್ನು ಮೂರನೇದಾಗಿ ರಾಜ್ಯಗಳ ನಡುವಿನ ಸಮಸ್ಯೆಗಳ ಪರಿಹಾರಕ್ಕೆ ರಾಷ್ಟ್ರಪತಿಗಳು ಅಂತಾರಾಜ್ಯ ಮಂಡಳಿಗಳನ್ನ ರಚಿಸಬಹುದಾಗಿರುತ್ತೆ. ರಾಜ್ಯಗಳ ನಡುವೆ ಏನಾದರೂ ಸಮಸ್ಯೆಗಳು ಬಂದ್ರೆ ಅದಕ್ಕೆ ಕೇಂದ್ರೀಯ ಆರೋಗ್ಯ ಸಮಿತಿ, ಸ್ಥಳೀಯ ಸರ್ಕಾರಗಳ ಕೇಂದ್ರೀಯ ಸಮಿತಿ ಮುಂತಾದವುಗಳನ್ನ ಉದಾಹರಣೆಯಾಗಿ ಕೊಡಬಹುದು. ಇನ್ನು ಕೊನೆಯದಾಗಿ ಸಂಸತ್ತಿನ ಕಾಯ್ದೆ ಅನ್ವಯ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಮತ್ತು ಕೇಂದ್ರ ಎಂತಕ್ಕಂಥ 5 ವಲಯಗಳನ್ನ ಅಥವಾ ಸಮಿತಿಗಳನ್ನ ಸ್ಥಾಪನೆ ಮಾಡಲಾಗಿದೆ. ಇವುಗಳು ರಾಜ್ಯಗಳ ಹಿತಾಸಕ್ತಿ ಅಥವಾ ಈ ವಲಯಗಳಲ್ಲಿ ಒಂದು ಸಮನ್ವಯತೆಯನ್ನು ತರಲಿಕ್ಕೆ ಅಸ್ತಿತ್ವದಲ್ಲಿ ಇರತಕ್ಕಂಥದ್ದನ್ನ ನಾವು ನೋಡಬಹುದು. ಸೊ ಒಟ್ಟಾರೆ ಕೇಂದ್ರ ಮತ್ತು ರಾಜ್ಯಗಳು ಉತ್ತಮವಾಗಿ ಸಮನ್ವಯವಾಗಿ ಅಥವಾ ಸಂಯೋಜನೆಯಿಂದ ಕಾರ್ಯವನ್ನು ನಿರ್ವಹಿಸಿದಾಗ ಮಾತ್ರ ಒಂದು ನಮ್ಮ ದೇಶದ ಒಂದು ಸಾರ್ವಭೌಮತೆಯನ್ನ, ನಮ್ಮ ದೇಶದ ಏಕತೆಯನ್ನ, ಸಮಗ್ರತೆಯನ್ನ ಅಥವಾ ಎಲ್ಲಾ ಕ್ಷೇತ್ರಗಳಲ್ಲೂ ನಾವು ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಧನ್ಯವಾದಗಳು. My dear students, today we have to discuss one more important and
beautiful segment of the Indian Constitution, that is new dimensions of the central-state relations. Dear students, yes, being a federal system of our country, being a student of political science, we have to understand our constitutional system. In the purview of the constitutional system, what type of dimensions newly developing in the central-state relations we have to understand. When you come across what I've already told you, new dimensions of central-state relations, we are going to understand the simple thing in the purview of the Constitution. What is it? Yes, what you are going to looking in this slide, the Constitution of India aspired India as a union of states. What you are already understand. The union and the states derive their authority from the Constitution itself. It means the Constitution has been provided this system or this authority towards both governments, union and state government in our nation. It emphasizes the supremacy of the Constitution. You must be kept in mind, though we have divided the authority or power between union and the state, the supremacy is always with our Constitution. Yes, you must keep this thing in your mind. When you come across the new dimensions in the relationship between the union and state, we are going to understand as follows. What is it? When you come across the powers, the two, we are going to emphasize obviously the legislative powers. The legislative powers, the union and state governments are mentioned in our Constitution under Article 245 to 255. Between these articles, we are going to explain the legislative powers of what we call our federalism. When you come across the legislative powers, these powers will be vested with these important lists. Among them, we are going to understand the union list at the outset. What is it? Dear students, it is very easy to understand what do you mean by union list. It empowers the central government to make laws on these subjects. Yes, the subjects which are within the purview of the union government will be known as the union list. In the union list, you can understand there are 100 items. Today, you can see 100 items. Once upon a time, it was 97. Today, it is comprising of 100 items. For example, defense, external affairs, currency and coinage, atomic energy, science and technology, customs, like this. You can understand 100 items within the purview of what we call union list. We also understand one more list is known as the state list. What is it? The headline itself is going to state what is state list. Very simple. It empowers the state governments of our nation to make laws on these subjects. What are those subjects? You have to keep in mind. In the same line, how the union government did have its own items or lists, the state governments also. Yes, these subjects it contains. Today there are 59 subjects.
Once upon a time, it was 66. Today, it is the new dimension in the center-state relations. These subjects, for example, police, health, agriculture, local self-government, road transport, like this. You can notice the simple examples towards state subjects. One more is the concurrent list. Yes? When you come across the concurrent list, it empowers both the governments, union and state governments, to make laws. In case of dispute, the will of the union government prevails. It comprising of 52 subjects today. It was 47. Today, it comprising of 52 subjects. The simple thing you must understand, if both government moves to make laws regarding a particular subject, the union's decision will be prevail. You must be understand. Yes, for example, marriage and divorce, civil procedure and criminal laws, preventive detention, trust and trustees, education, etc. Yes. These type of subjects will be coming under the list which is known as the concurrent list. I hope you already understand very simply the center-state relations, the two legislative relations will be with the union list, state list and concurrent list. One more list is there. What is it? Yes, it is known as residuary powers. Why we have to understand the residuary powers? Dear students, powers not mentioned in the above three lists are called residuary powers. You must be given in mind, many items will not be found in those three lists. These are all called as residuary powers. You must be understand in what way this residuary powers is going to get its own way in the way of law. Very simple. Yes, these powers are given to the union government. Sometimes Rajya Sabha, I mean our upper house, can legislate on any subject found in the state list because it will be represented by the members who are selected by the state. Yes, state is the national interest. If the council of the state makes a resolution to that effect for a 1 year period normally. The students, if the items which will be available in the state list, if it is towards national interest, to make laws on these will be vested with the Rajya Sabha. You must be keep it in mind. Yes, we already understand the legislative powers between the union and state with the explanation of what we call union list, state list, concurrent list and residuary powers. Now we have to move towards what will be the situation of our nation during the emergencies. Dear students, I hope you already understand what is the meaning of emergency. Yes, let us discuss simply in the purview of the Indian Constitution. Part 18 of the Indian Constitution deals with the emergency parts of the Indian Constitution. Yes, this comprising of three types of emergencies. Let us discuss. National emergency. What is it? Article 352 of the Constitution empowers the President to declare national emergency. When this question must be calm in your mind. Yes, when threat of the external aggression, till now, if there is external aggression towards our nation, the President of India is going to declare the national emergency according to Article 352. Yes. So far, how many times it has been declared, you must be kept in mind. Because, dear students,
we are discussing new dimensions in the Indian federal system, that too center-state relations. That's why you must be updated yourself every day. That's why we are going to ask ourselves how many times this emergency has been imposed. Very simple. What we are going to read in this slide, till now it had been imposed for thrice. In such circumstances, what will happen with the articles of the Indian Constitution? You must be keep it in mind. It is very simple. Yes. Individual rights are suspended except Article 21 of the Indian Constitution and also Article 22 of the Indian Constitution. You can read the explanation regarding these two articles. You must be kept in mind, though a president has been imposed this national emergency, except these two articles are not suspended. You must be kept in mind. Let us pass on. One more thing is president's rule in the state. It is always known as state emergency, but it is not envisaged or written in our Indian Constitution. We are going to say it is state president's rule in the state. When it will be imposed, you must be kept in mind. According to Article 356 of the Indian Constitution, the president to declare the president's rule on the recommendations of the governor during the breakdown of the constitution or governmental system in respected state in the Indian nation. You must be kept in mind. Dear students, this emergency, this president's rule has been imposed more than 100 times in all of our states in our nation. You must be kept in mind. Let's pass on. One more thing is, that is financial emergency. According to Article 360 of our Constitution, the President will have empowerment to declare the financial emergency if the financial conditions of the nation are precarious. It is not implemented so far. You must be kept in mind. Among these, what we call emergencies, financial emergency is not declared so far. Yes, let's pass on. What will be the normal situation? So far, we discussed what is the national situation during the emergency. Now, we have to understand what will be in the normal situation. Dear students, first point, Union government legislate on any matter while executing international treaties. You must be keep it in mind. The international treaties are always with the part of the Union government. Second is, it can direct the states on any matter. The Union government will have the power to direct the states the matter, whichever it may be. Understand? Executive powers of the state should not infringe upon the union jurisdiction. Here, what you are going to understand, union jurisdiction is supreme. The students, fourth point is, states have to cooperate and protect the railway property, means of communication and transport in the national interest. Yes, all states of our nation must be abide by to the national interest first. One more is, states have to ensure the welfare of the scheduled castes and scheduled tribes in our nation. Every state, union territories must abide by to ensure the welfare of these communities. The state have to ensure the development of Hindi language because it is constitutional provision towards the Indian Constitution. Yes? Let us pass on administrative relations. Dear students, we are already understand what will be the relationship between the union and the state during the emergencies and normal status. Now we have to move towards the administrative relations between India and what we call other states. Yes? When you come across, administrative relations are dealt in the article 256 to 261. Yes, these articles states what we are going to say, the administrative relations.
to promote unity and integrity, and also to strengthen the federal structure between the union state. It is the core objective of the administrative relations in the Indian Constitution. You will be keep it in mind. The President of India has the power to appoint the governors towards the states of the nation. The states have to maintain cordial relation with the governor of respective state. Yes. Second point is, President by having jurisdiction or the appointment of the judges of the Supreme Court and High Court, integrated judicial system is maintained through the country. It is the one more important thing of what we call administrative relationship between the union and the state. Bills passed in the state legislature during the president's rule are required the approval of the president, because president's rule will be imposed in that respected state. Dear students, one more thing, the members of the All India Services, I mean Indian Administrative Service, Indian Forest Service, Indian Police Service, yes, these both the union and the state governments come under the jurisdiction of the union government in matters of the selection, training, posting and disciplinary actions also. One more thing is, the union government issues directions to the states regarding law and order, national unity, safety and security, transportation. In such a thing, the administrative relations between the union and state will be tough according to Indian Constitution. One more is, union government can delegate its power to the states with or without their consent by act in the parliament, because in the parliamentary system our legislature will have supreme power. The parliament under Article 301 to 304 is empowered to appoint interstate commerce commission to maintain order among the states. Yes, commerce commission will going to create some kind of cordial relationship between union and the state. Dear students, one more thing is planning commission. Today it is known as Niti Aayog. Advises all the states to raise the standard of living and living of the people. Yes, Niti Aayog is going to advise union government to make standardized the living of the Indian people. One more is to ensure the rapid and balanced development of the country. National development will be created. It is always acting towards the comprehensive development of the Indian nation. National Integration Councils was created in 1961. It aims to eliminate the evils of communalism, casteism, regionalism, lingualism, etc. Yes, by separating these slurs from the Indian society, these national integration councils will be act till today. Dear students, one more important segment is known as financial relations. When you come across financial relations, Indian Constitution is going to state between Article 264 to 267, they are what they are. The Finance Commission is to be constituted to engage what we call financial relations between union government and state government. It is very, very important. Taxes not to be imposed except by authority of law. Consolidated fund and public accounts of India and of the states. These are all coming under the banner of what we call financial relations. Parliament may by law establish contingency fund to meet unforeseen expenditure. Maybe man-made or natural-made may be arise. Some duties are levied by the center, but they are to be collected and entirely appropriated by the state. It is the state's responsibility under the authority created by the union government. There are some taxes which are both levied and collected by the union, but proceeds are assigned to the specific states. Dear students, one more is, there are
taxes levied collected by union government and proceed are shared between union and states. Summaries, the parliament determines the quantum of assistance every year to needy states. Many needy states are there in our nation, that too in the tribal areas. Finance Commission, yes, when you come across the Finance Commission, it is having a constitutional status which has the authority to determine the measures relating to distribution of the financial resources among the states in our nation. Yes, during the president's rule in the state, what will happen? State financial property is managed by the union. In this situation, yes, states cannot raise loans outside India. This power only with the union government. You must be kept in mind. Dear students, RS Sarkariya Commission has been given very good advice towards recommendations towards the relationship between union and state in the federal system. Yes, when we come across, one more thing is interstate relations. This is very important to maintain the relationship between the state and union. What is it? Let us discuss. With the cooperation of the state, the Indian Union can achieve the required growth and stable administration. It aims required growth and stable administration. According to Article 261, Subclass 1 of the Constitution, provides the full faith and the credit shall be given throughout the territory. Yes, it represents full faith among the states and union territories. Parliament passed Interstate Water Dispute Act in 1956 for the constitution of the Ad hoc Tribunal, Article 262, to solve the interstate river water disputes like our Kaveri dispute between Tamil Nadu and Karnataka. One more is, President can set up interstate councils to resolve the disputes like Central Council of Health, Central Council of Local Self-Government. It has been created to solve the what we call disputes among the what we call states and union. Zonal councils are very important. What is it? These are created at the zonal level. Parliament by special act it will going to create. Which are these zones? There are 5 zones. Yes, northern zone, southern zone, eastern zone, western zone and central zone. Dear students, so far we came to understand the beauty of the Indian constitutional federal system by discussing the center-state relations with the new development and dimensions. Being a students of political science, we must be understand what is going on in our nation, that too between union government and state government within the framework of the Indian Constitution. Thank you.